ಹಾಯ್ ಎಲ್ರಿಗೂ ರಾಮ್ ರಾಮ್. ಇವತ್ತು ನಾವು ನಮ್ಮ ಮನೆ ಹತ್ರ ಈ ಗಿಡಗಳನ್ನು ನಾಟಿಸ್ಬೇಕಂತ ಅಂದ್ಕೊಂಡಿವಿ. ಹೇಗೆ ನಾಟಿಸ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ಗಿಡಕ್ಕೆ ಅಕ್ಕನೇ ತೆಗೆದು ತೋಡ್ತಿದ್ದಾಳೆ. ನಂತರ ನಾನು ಅಲ್ಲಿರೋ ಮಣ್ಣನ್ನೆಲ್ಲ ಹೊರಗೆ ತೆಗೆದೆ. ನೋಡ್ರಿ ನಮ್ಮಕ್ಕ ಏನು ಮಾಡ್ತಿದ್ದಾಳೆ, ಗಿಡಕ್ಕಿರೋ ಪ್ಲಾಸ್ಟಿಕನ್ನು ತೆಗಿತಿದ್ದಾಳೆ. ತೋಡಿರ್ತಕ್ಕಂಥ ತೆಗ್ನಲ್ಲಿ ಸ್ವಲ್ಪ ಮಣ್ಣು ಹಾಕಿ ನಂತರ ಹೀಗೆ ಗಿಡವನ್ನು ನಾಟಿಸಿದ್ದೀವಿ. ಇಲ್ಲಿ ನಾಟಿಸುವಾಗ ನಾವು ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣನ್ನು ಎರಡನ್ನ ಮಿಕ್ಸ್ ಮಾಡಿ ನಾಟಿಸಿದ್ವಿ. ಆಮೇಲೆ ಸ್ವಲ್ಪ ನೀರು ಹಾಕಕತ್ತೀವಿ. ನೆಕ್ಸ್ಟ್ ಗಿಡ ಹಾಕಲಿಕ್ಕೆ ಮತ್ತೆ ತೆಗೆದೋಡಿದ್ವಿ. ಮೊದಲಿಗೆ ಹಾಕಿದ ಗಿಡದ ಥರನೇ ಈ ಗಿಡನೂ ಅದೇ ರೀತಿ ಹಾಕಿದ್ವಿ. ಇವೆರಡು ಗಿಡ ಯಾವಂತ ನಮಗೂ ಗೊತ್ತಿಲ್ಲ. ಈಗ ಫೈನಲ್ ಟಚ್ ಹೀಗಿದೆ ನೋಡಿ ನಾವು ಹಾಕಿದ ಗಿಡ. ಇವತ್ತು ನಾವು 2 ಗಿಡಗಳನ್ನು ಹಾಕಿದ್ವಿ, ಇನ್ನೂ ಹಾಕ್ಬೇಕು ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಬಂತು. ಹಾಯ್ ಎಲ್ರಿಗೂ ರಾಮ್ ರಾಮ್. ವೆಲ್ಕಮ್ ಟು ಯಶೋಸ್ ವರ್ಲ್ಡ್. 2 ದಿನದಿಂದ ನಮ್ಮೂರಲ್ಲಿ ಬಹಳ ಮಳೆ ಆಗಿದೆ. ಅದು ಯಾವ ರೀತಿ ಇದೆ ಅಂದರೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ನೀರಿನಿಂದ ಆವರಿಸ್ಕೊಂಡ್ಬಿಟ್ಟಿದೆ. ಇದು ನಮ್ಮ ಮನೆ ಹಿಂದ್ಗಡೆ ಇರುವ ಖಾಲಿ ಜಾಗ. ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ಫಿಲ್ಟರ್ ಅನ್ನ ಕುಂದಿರ್ಸ್ಬೇಕಂತ ಇಲ್ಲಿ ಗುಂಡಿಯನ್ನ ತೋಡಿದ್ರು. ಬಟ್ ಇವಾಗೆಲ್ಲ ನೀರು ತುಂಬಿಕೊಂಡು ಕೆರೆಯಾಗಿನೇ ನಿರ್ಮಾಣ ಆಗುತ್ತೆ. ಇಷ್ಟೇ ಅಲ್ಲದೆ ಇನ್ನು ಆ ಕಡೆ ಕೂಡ ನೀರು ನಿಂತಿದ್ದಾವೆ. ರಾತ್ರಿ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮ ಕಾಲುವೆ ನೀರು ಕೂಡ ತುಂಬ ಹೊಂಡಾಗಿ ಬರ್ತಿದ್ದಾವೆ. ನಿನ್ನೆ ಬಂದ ಮಳೆ ಬಗ್ಗೆ ವಿಡಿಯೋ ಮಾಡ್ಕೊಂಬರೋಷ್ಟಿಗೆ ಮತ್ತೆ ಮಾಡಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಇವತ್ತಿನ ವಿಡಿಯೋ ಆಗಿದ್ದು, ಈ ತರಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.